ಅದನ್ನ ಯಾವ ರೀತಿ ನೀವು ಸುಳ್ಳು ಅಂತ ನೀವು ಪ್ರತಿಪಾದನೆ ಮಾಡ್ತೀರಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇವತ್ತು ನಮ್ಮ ಘೋಷಣೆಗಳಲ್ಲಿ 97% ಘೋಷಣೆಗಳಿಗೆ ಅಧಿಸೂಚನೆ ಹೊರಡಿಸಿ ಕಾರ್ಯಗತಗೊಳಿಸಿರ್ತಕ್ಕಂಥದ್ದು ದಾಖಲೆನಲ್ಲಿದೆ. ಇದನ್ನ ಘನವೆತ್ತ ರಾಜ್ಯಪಾಲರು ನಿನ್ನೆ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇವೆಲ್ಲ ದಾಖಲೆ ವಿಚಾರಗಳು, ಇದ್ಯಾವುದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥ ವಿಚಾರಗಳು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದ್ರೆ ತೆರಿಗೆ ಪಾಲ್ಪಡಿಗೆ ವಿಚಾರದಲ್ಲಿ ನಾವೆಲ್ಲರೂ ಕರ್ನಾಟಕದವರೇ, ಕನ್ನಡಿಗರೇ. ನಮಗ್ ಮಾತ್ರ ಅನ್ಯಾಯ ಆಗ್ತಿಲ್ಲ, ಇದು ಕಾಂಗ್ರೆಸ್ನವರು ಮಾತ್ರ ಅನ್ಯಾಯ ಆಗ್ತಿಲ್ಲ, ಇದು ಇಡೀ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ದನಿಗೂಡಿಸಿ ದಯಮಾಡಿ ಈ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನಿಮ್ಮ ದನಿಯೂ ಸೇರ್ಲಿ, ನಮ್ಮ ಜನತೆ ಪರವಾಗಿ ನಿಮ್ಮ ಕೂಗಿರ್ಲಿ. ಈ ವಿಚಾರದಲ್ಲಿ ನಮಗೆ ನ್ಯಾಯ ಮತ್ತು ಧರ್ಮದ ರೀತಿಯಲ್ಲಿ ಸಿಗಬೇಕಾದ ಪಾಲನ್ನು ಪಡೆಯಲು ನಮ್ಮ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡುತ್ತಿದೆ ಅನ್ನೋಂಥ ಮಾತನ್ನ ಘನವೆತ್ತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ರೆ ಸುಳ್ಳು ಅಂತಿರಲ್ಲ. ನಿಮಗೆ ಇಚ್ಛೆ ಇಲ್ದೇ ಚಿಂತೆ ಇಲ್ಲ, ಆದ್ರೆ ರಾಜ್ಯಕ್ಕೆ ಪಾಲ್ ಬರೋದನ್ನ ಬೇಡ ಅಂತೀರ ನೀವು. ಅರ್ಥೈಸ್ಕೊಳ್ಳಿ. ಇವತ್ತು ವಿವಿಧ ನ್ಯಾಯಾಲಯಗಳಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳು, ವಿಭಾಗಾಧಿಕಾರಿಗಳು, ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್ಗಳು ನ್ಯಾಯಾಲಯಗಳಲ್ಲಿ 93,350 ಪ್ರಕರಣಗಳು ಬಾಕಿ ಇದ್ದು ಫೆಬ್ರವರಿ 5ರವರೆಗೆ 84,253 ಪ್ರಕರಣಗಳನ್ನ ಇತ್ಯರ್ಥಪಡಿಸಲಾಗಿದೆ. ಈ ದಾಖಲೆಯನ್ನು ನಾವು ಹೇಳ್ಬೇಕೋ ಬೇಡವೋ? ರಾಜ್ಯಪಾಲರು ಈ ದಾಖಲೆಯನ್ನು ಓದಬೇಕೋ ಬೇಡವೋ? ಇದೇನು ಅಂಕಿಅಂಶಗಳು ಸುಳ್ಳ? ನಿಮ್ ಬಾಯಲ್ಲಿ ಸುಳ್ಳು ಅನ್ನೋ ಪದ ಬರ್ತದಲ್ಲ, ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ. ಜೊತೆಗೆ ಇವತ್ತು ನಮ್ಮ 240 ತಾಲೂಕುಗಳ ಪೈಕಿ 223 ತಾಲೂಕುಗಳಲ್ಲಿ ತೀವ್ರತರವಾದಂಥ ಬರ ಇದೆ. ನಾವೆಲ್ಲರೂ ಒಗ್ಗೂರಿನ ದನಿಯನ್ನು ಎತ್ತಬೇಕಾದಂಥ ಸಂದರ್ಭ ಇದು. ನಮ್ಮ ಜನರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಾದಂತ ದಿನ. ಅವರ ಹಸುವಿನ ದಾಹವನ್ನ ಇಂಗಿಸಬೇಕಾಗಿದೆ, ನೀರನ್ನ ಕೊಡಬೇಕಾಗಿದೆ. ಅವರ ಬದುಕನ್ನ ಕಟ್ಟಿಕೊಂಡು ಇವತ್ತು ಜಾನುವಾರುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಅದಕ್ಕಾಗಿ ಇವತ್ತು 31 ಜಿಲ್ಲೆಗಳಿಗೆ 324 ಕೋಟಿಗಳನ್ನ ಇವತ್ತಿಗೆ ಬಿಡುಗಡೆ ಮಾಡಿ ಅದಕ್ಕೆ ಬೇಕಾದಂತ ತುರ್ತು ವ್ಯವಸ್ಥೆಗೆ ಕಲ್ಪಿಸಲಾಗಿದೆ. ಬರಪೀಡಿತ ತಾಲೂಕುಗಳಲ್ಲಿ ಬರ ಪರಿಹಾರ ಕ್ರಮಗಳಿಗಾಗಿ ಎನ್ಡಿಆರ್ಎಫ್ ನಿಂದ 18,171.44 ಕೋಟಿ ಆರ್ಥಿಕ ನೆರವು ಕೋರಿ ಭಾರತದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯಕ್ಕೆ ನಮ್ಮ ಕೃಷಿ ಸಚಿವರು, ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲರೂ ಹೋಗಿದ್ರು. ಇಲ್ಲಿಯವರೆಗೆ ಯಾವುದಾದ್ರು ಒಂದು ರೂಪಾಯಿ ಕೇಂದ್ರ ಬಿಡುಗಡೆ ಮಾಡಿದ್ಯಾ? ಇದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಇದು ಪಕ್ಷ ಭೇದ ಮರೆತು ಮಾತಾಡೋಣ. ಈ ವಿಚಾರನ ಘನವೆತ್ತ ರಾಜ್ಯಪಾಲರು ಮಾತಾಡಿದ್ರೆ, ಅವರು ಭಾಷಣದಲ್ಲಿ ಹೇಳಿದ್ರೆ ಸುಳ್ಳು ಅಂತ ಹೇಳಿದ್ರೆ ಈ ದಾಖಲೆ ಸುಳ್ಳ? ಮುಂದೆ ಬರ ಪರಿಸ್ಥಿತಿಯಲ್ಲಿ SDRF ಮಾರ್ಗಸೂಚಿ ಪ್ರಕಾರ ನಮ್ಮ ಸರ್ಕಾರವೇ ಮೊದಲನೇ ಕಂತಾಗಿ ಬೆಳೆ ಹಾನಿ ಪರಿಹಾರವನ್ನ ಅರ್ಹತೆಗೆ ಅನುಗುಣವಾಗಿ 2,000 ರೂಪಾಯಿ ಪರಿಹಾರವನ್ನ 32.5 ಲಕ್ಷ ಬರಪೀಡಿತ ರೈತರುಗಳಿಗೆ 617 ಕೋಟಿಗಳಷ್ಟು ಇನ್ಪುಟ್ ಸಬ್ಸಿಡಿಯನ್ನ ಪಾವತಿಸಿದೆ. ಇದೂ DBTನೇ. ನೀವು ಯಾರು ಬೇಕಾದ್ರೂ ಚೆಕ್ ಮಾಡಿ. ಸುಳ್ಳಾದ್ರೆ ದಾಖಲೆ ಸಮೇತ ಪ್ರಶ್ನೆ ಮಾಡಿ. ಯಾವುದನ್ನ ಸುಳ್ಳು ಅಂತ ಹೇಳ್ತಾರೆ ನನಗೆ ಅರ್ಥ ಆಗ್ತಿಲ್ಲ. ಹಾಗೆ ಹಿಂದಿನ ವರ್ಷಗಳಲ್ಲಿ ನೀಡಿದ ಪರಿಹಾರಗಳಲ್ಲಿ ಇನ್ಪುಟ್ ಸಬ್ಸಿಡಿಗಳಲ್ಲಿ ವ್ಯಾಪಕ ಅವ್ಯವಹಾರ ಆಗ್ತಿತ್ತು. ಯಾಕೆ ಆಗ್ತಿತ್ತು? ಕಂದಾಯ ಇಲಾಖೆಯವರು ಮತ್ತೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾ ಇದ್ರು, ಅಲ್ಲಿ ಕೈ ಬದಲಾವಣೆ ಆಗ್ತಿತ್ತು. ಈಗ DBT ಬಂದ್ರಿಂದ ಇದ್ರ ಸಮಸ್ಯೆ ಇಲ್ಲ. ಈ ವಿಚಾರಗಳ ಜೊತೆಗೆ ರೈತರ ಬ್ಯಾಂಕ್ ಖಾತೆಗಳಿಗೆ 219.7 ಕೋಟಿ ನೇರವಾಗಿ ಪಾವತಿ ಆಗಿದೆ. ಈಗ ತಾನೇ ಪ್ರಸ್ತಾಪ ಮಾಡ್ತಿರು, ಎಲ್ಲೋ ರೇವಣ್ಣವರು ಆ ಕೊಬ್ಬರಿ ವಿಚಾರ ಎತ್ಕೊಂಡು ಮಾತಾಡ್ತಿದ್ರು. ಕೊಬ್ಬರಿಗೆ ಕೇಂದ್ರ ಸರ್ಕಾರವು ನಿಗದಿ ಮಾಡಿರೋ ಬೆಂಬಲ ಬೆಲೆ ಜೊತೆಗೆ ನನ್ನ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 1,500 ರೂಗಳನ್ನು ನೀಡಲು ಕ್ರಮ ವಹಿಸಿದೆ. ಬಿತ್ತನೆ ವೈಫಲ್ಯದಿಂದ ಬಾಧಿತರಾದ 8.1 ಲಕ್ಷ ರೈತರಿಗೆ 591.26 ಕೋಟಿ ರೂಗಳ ಬೆಳೆ ಪರಿಹಾರವನ್ನು ವಿಮಾ ಸಂಸ್ಥೆಗಳಿಂದ ಇತ್ಯರ್ಥಪಡಿಸಲಾಗಿದೆ. ಈ ದಾಖಲೆ ಸುಳ್ಳು ಅನ್ನೋದಿದ್ರೆ ಯಾರು ಬೇಕಾದ್ರೂ ದಾಖಲೆಯನ್ನು ಪ್ರದರ್ಶನ ಮಾಡಿ ಮಾತಾಡಬಹುದು.
ಈ ವಿಚಾರವನ್ನ ಘನವತ್ತ ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ರೆ